ನಿವಾಸದತ್ತ ದರ್ಶನ್ ಬಂದಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ನೇರವಾಗಿ ದರ್ಶನ್ ಹೊಸಕೆರಳ್ಳಿಯ ಅಪಾರ್ಟ್ಮೆಂಟ್ ನ ಒಳಗಡೆ ಹೋಗ್ತಾ ಇರೋ ದೃಶ್ಯ ಇದು. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ದರ್ಶನ್ ಇದ್ದಂತ ಕಾರು ಒಳಗಡೆ ಹೋಗ್ತಾ ಇದ್ದಂತೆ ಸೆಕ್ಯೂರಿಟಿ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಹೊಸಕೆರಳ್ಳಿಯ ಈ ಫ್ಲಾಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದ್ರು. ಆರ್ಆರ್ ನಗರದ ತಮ್ಮ ಮನೆಗೆ ಹೋಗ್ತಾರ ದರ್ಶನ್ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಅಲ್ಲಿ ಈಗಾಗಲೇ ಅಭಿಮಾನಿಗಳು ಸೇರಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಹೊಸಕೆರಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ಫ್ಲಾಟಿಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಜರಿ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಹೊಸಕೆರಳ್ಳಿಯ ತಮ್ಮ ಪತ್ನಿಯ ನಿವಾಸದ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ವಿಜಯಲಕ್ಷ್ಮಿ ಇದ್ದಂತಹ ಅಪಾರ್ಟ್ಮೆಂಟ್. ಇದು ಅಪಾರ್ಟ್ಮೆಂಟಿನ ಒಳಗಡೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಹೊರಗಡೆ ಬಂದಂತ ದೃಶ್ಯ. ತಮ್ಮ ಮಗ ವಿನೀಶ್ ಹೆಗಲ ಮೇಲೆ ಕೈ ಇಟ್ಟು ನಿಧಾನವಾಗಿ ಕುಂಟುತ್ತಾ ನಡ್ಕೊಂಡು ಬಂದು ತಮ್ಮ ಕಾರಲ್ಲಿ ಕುತ್ಕೋತಾರೆ. ಅಲ್ಲಿಂದ ನೇರವಾಗಿ ಬಂದಿದ್ದು ಹೊಸಕೆರಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಮನೆಗೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್. ಹೊಸಕೆರಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಇದು. ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನನ್ನ ಪಡೆದು ಬೆಂಗಳೂರಿಗೆ ಬಂದಾಗ್ಲೂ ದರ್ಶನ್ ಹೊಸಕೆರಳ್ಳಿಯ ಇದೇ ಫ್ಲಾಟ್ ನಲ್ಲಿದ್ದು. ಈಗ ಆರ್ಆರ್ ನಗರದ ತಮ್ಮ ಮನೆಗೆ ಹೋಗದೆ ಅತಿ ವಿಜಯಲಕ್ಷ್ಮಿ ಅವರ ಈ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಲೈವ್ ದೃಶ್ಯ ಇದು. ಹೊಸಕೆರಳ್ಳಿಯಿಂದ ನೇರ ಪ್ರಸಾರದ ದೃಶ್ಯ. ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರಳ್ಳಿಯ ಈ ಫ್ಲಾಟಿಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ತಮ್ಮ ಮಗನ ಜೊತೆ ಹೊರಗಡೆ ಬಂದು ಕಾರ್ ಹತ್ತುತ್ತಾ ಇದ್ದಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇದು ಬಿಜಿಎಸ್ ಆಸ್ಪತ್ರೆ ಹೊರಗಡೆಯ ದೃಶ್ಯ. ನೇರವಾಗಿ ಹೊಸಕೆರಳ್ಳಿಗೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಇದ್ದಂತ ಕಾರು ಒಳಗಡೆ ಹೋಗ್ತಾ ಇದ್ದಂತೆ ಸೆಕ್ಯೂರಿಟಿ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿದ್ದಾರೆ ಈಗ ದರ್ಶನ್. ದರ್ಶನ್ ಅಂಡ್ ಗ್ಯಾಂಗ್ ನ ಸತತ 6 ತಿಂಗಳ ಹೋರಾಟ. ದರ್ಶನ್ 1.5 ತಿಂಗಳ ಹಿಂದೆನೆ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ರು ನಿಜ. ಆದ್ರೆ ಬಿಜಿಎಸ್ ಆಸ್ಪತ್ರೆಯಲ್ಲೇ ಇದ್ರು ಕಳೆದ 49 ದಿನಗಳಿಂದ. ರೇಣುಕಾ ಸ್ವಾಮಿ ಹತ್ಯೆ ನಡೆದಿದ್ದು ಜೂನ್ನಲ್ಲಿ. ಹತ್ಯೆ ಅದಾದ ನಂತರದ ಒಂದೊಂದು ಬೆಳವಣಿಗೆಗಳನ್ನ ಡೀಟೇಲ್ ಆಗಿ ನೋಡಿದ್ದೀವಿ. ಫೈನಲಿ ಈ ಪ್ರಕರಣದಲ್ಲಿ ದರ್ಶನ್ ಈಗ ನಿರಾಳರಾಗಿದ್ದಾರೆ. ತಕ್ಕ ಮಟ್ಟಿಗೆ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಹೊಸಕೆರಳ್ಳಿಯಲ್ಲಿರುವಂತ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದು. ಈಗ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ದರ್ಶನ್ ಇದೇ ಫ್ಲಾಟ್ ನಲ್ಲಿ ಇರ್ತಾರೆ. ಕಳೆದ 49 ದಿನಗಳಿಂದ ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಕೊಡಲಾಗಿದೆ. ಇದು ಅಲ್ಲಿನ ವೈದ್ಯರು ಕೊಟ್ಟಂತಹ ಮಾಹಿತಿ ಮತ್ತು ಕೋರ್ಟ್ಗೆ ಸಲ್ಲಿಸಿದಂತಹ ವರದಿಯ ಪ್ರಕಾರ ಫಿಸಿಯೋಥೆರಪಿ ನಡೀತಾ ಇತ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.